ಸುಹಾಸ್ ಶೆಟ್ಟಿ ಕೊಲೆಗೆ ಬಿಜೆಪಿ ನಾಯಕರು ಕಿಡಿಕಾರ್ತಿದ್ದಾರೆ. ಎಜೆ ಆಸ್ಪತ್ರೆ ಬಳಿ ಬಿಜೆಪಿ ನಾಯಕರು ಈಗಾಗಲೇ ಆಗಮಿಸಿದ್ದಾರೆ. ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಸುಹಾಸ್ ಶೆಟ್ಟಿ ಕೊಲೆಯನ್ನ ಯಾರು ಮಾಡಿದ್ದಾರೆ ಅವರ ಬಂಧನ ಆಗಬೇಕು, ತಕ್ಕ ಶಿಕ್ಷೆ ಆಗಬೇಕು ಅಂತ ಬಿಜೆಪಿ ಮುಖಂಡರು ಈಗಾಗಲೇ ಆಸ್ಪತ್ರೆಗೆ ದೌಡಾಯಿಸಿ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಡ ಹೇರ್ತಿದ್ದಾರೆ. ಎಜೆ ಆಸ್ಪತ್ರೆ ಬಳಿ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಆರೋಪಿಗಳನ್ನ ಕೂಡಲೇ ಬಂಧಿಸಬೇಕು ಅಂತ ಘೋಷಣೆಯನ್ನ ಕೂಡ ಕೂಗ್ತಿದ್ದಾರೆ. ಪೊಲೀಸರ ಮೇಲೆ ಒತ್ತಡವನ್ನ ಹಾಕ್ತಿದ್ದಾರೆ. ಆದಷ್ಟು ಬೇಗ ಅವರನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹಿಂದೂ ಪರ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸುಹಾಸ್ ಶೆಟ್ಟಿ ಅನ್ನುವಂಥ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆ ಆಗಿದೆ. ಇವತ್ತು ಇಡೀ ರಾಜ್ಯದಲ್ಲಿಯೇ ಹಿಂದೂಗಳಿಗೆ ಉಳಿಗಾಲ ಇಲ್ಲದಂಥ ಒಂದು ಪರಿಸ್ಥಿತಿ ನಮ್ಮ ಕಣ್ಮುಂದೆ ಬರ್ತಾ ಇದೆ. ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಹತ್ರ ಇಮಿಡಿಯೇಟ್ ಆಗಿ ಯಾರು ಈ ಕೊಲೆಯನ್ನು ಮಾಡಿದ್ದಾರೆ, ಈ ಬರ್ಬರವಾಗಿ ಹತ್ಯೆಯನ್ನು ಮಾಡಿದ್ದಾರೆ ಹಾಡುವಾಗಲೇ, ಅವರನ್ನು ಇಮಿಡಿಯೇಟ್ ಆಗಿ ಬಂಧಿಸಬೇಕು, ಕಾನೂನು ಕ್ರಮ ಜರುಗಿಸಬೇಕು ಅನ್ನುವಂಥ ಮಾತನ್ನು ಸಹ ಹೇಳಲಿಕ್ಕೆ ಇಚ್ಛಿಸ್ತಿದ್ದೇವೆ. ಎಲ್ಲ ಕಡೆ ಸಹ ಈ ರೀತಿಯ ಸಮಾಜಘಾತಕ ಶಕ್ತಿಗಳಿಗೆ ಕುಮ್ಮಕ್ಕು ಕೊಡ್ತಿರುವ ಕಾರಣಕ್ಕಾಗಿ ಈ ರೀತಿ ಘಟನೆಗಳು ಆಗ್ತಾ ಇದೆ. ಮೇಲ್ನೋಟಕ್ಕೆ ನೋಡುವಾಗ ಬಹಳ ಪ್ಲ್ಯಾನ್ ಮಾಡಿ ಈ ಹತ್ಯೆ ಆಗಿದೆ. ಕಾರಲ್ಲಿದ್ದಂಥ ಮತ್ತೊಬ್ಬ ವ್ಯಕ್ತಿಗೆ ಸಹ ಕೈ ಮತ್ತು ಸ್ವಲ್ಪ ಗಂಭೀರ ಸ್ವರೂಪದ ಗಾಯಗಳು ಸಹ ಆಗಿರ್ತದೆ. ಪೊಲೀಸ್ ಇಲಾಖೆ ಹತ್ರ ನಾವು ಭಾಳಷ್ಟು ಸಮಯಗಳಿಂದ ಯಾರೆಲ್ಲ ಬೇರೆ ಬೇರೆ ಪ್ರಶಾಂತ್ ಪೂಜಾರಿ ಹತ್ಯೆ ಆಗಿರ್ಬೋದು, ಬೇರೆ ಬೇರೆ ಹತ್ಯೆಗಳಲ್ಲಿ ಭಾಗಿಯಾದಂಥವರನ್ನು ಸ್ಟೇಷನ್ಗೆ ಕರೆಸಬೇಕು, ಅವರು ಏನು ಮಾಡ್ತಾ ಇದ್ದಾರೆ ಅವರ ಚಲನವಲನಗಳ ಮೇಲೆ ನಿಗಾ ಇಡಬೇಕು ಅನ್ನುವಂಥ ಕೋರಿಕೆಯನ್ನು ಪದೇ ಪದೇ ಇಡ್ತಾ ಇದ್ದರೂ ಸಹ ಇದನ್ನು ಕಂಪ್ಲೀಟಾಗಿ ನಿಗ್ಲೆಕ್ಟ್ ಆಗಿದೆ. ಹಿಂದೂ ಕಾರ್ಯಕರ್ತನ ಈ ರೀತಿ ಕೊಲೆ ಆಗುವಂಥ ಸಂದರ್ಭದಲ್ಲಿ ನಾವು ಭಾಳಷ್ಟು ದಿನಗಳಿಂದ ಸಹ ಹೇಳ್ತಿದ್ದ ಕಾರಣಕ್ಕಾಗಿ ನಾವು ಎಲ್ಲಿ ಡಿಪಾರ್ಟ್ಮೆಂಟ್ ಲ್ಯಾಕ್ಸ್ ಆಗಿದೆಯಾ, ಇದರಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಿದ ಹಾಗೆ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಪ್ರೀ ಪ್ಲ್ಯಾನ್ಡ್ ಆಗಿ ಈ ಒಂದು ಯೋಜನೆ ಆಗಿದೆ ಅಂತ ನಮಗೆ ಎಲ್ಲಿಗೆ ತಿಳಿದು ಬಂದಿದೆ. ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಸಂಪೂರ್ಣವಾಗಿ ಹಿಂದೆ ಯಾವ ರೀತಿ SDP KFD ಅವರ ಕೇಸನ್ನು ಹಿಂಪಡೆಯುವ ಮೂಲಕ ಹಿಂದಿನ ಬಾಗಿಲಿನಿಂದ ಅವರಿಗೆ ಸಹಕಾರ ಕೊಡುವಂಥ ಕೆಲಸ ಕಾಂಗ್ರೆಸ್ ನೇತೃತ್ವ ಸರ್ಕಾರ ಆಗ್ತಿದೆ. ಖಂಡಿತವಾಗಿಯೂ ಷಂಡ ಕಾಂಗ್ರೆಸ್ ಸರ್ಕಾರ ಅದರ ಜೊತೆಗೆ ಇವತ್ತು ಕೈಗೆ ಬಲೆ ತೊಟ್ಟಿರುವ ನಮ್ಮ ಪೊಲೀಸ್ ಇಲಾಖೆಯನ್ನು ಪ್ರಥಮತವಾಗಿ ನಾವು ಅವರ ಬಗ್ಗೆ ವಿರುದ್ಧವಾಗಿ ಪ್ರತಿಭಟಿಸಿ ಅವರಿಗೆ ತಕ್ಕ ಉತ್ತರ ಕೊಡದಿದ್ದರೆ ಖಂಡಿತವಾಗಿ ಮಂಗಳೂರಿನ ಜನ ನೆಮ್ಮದಿಯಿಂದ ಇನ್ನು ಮುಂದಿನ ದಿನಗಳಲ್ಲಿ ತಮ್ಮ ಜೀವನವನ್ನು ನಡೆಸಲಿಕ್ಕೆ ಭಾಳ ಕಷ್ಟ ಸಾಧ್ಯ. ಯಾಕೆಂದರೆ ಇವತ್ತು 6 ಜನ ಇರುವಂಥ ಒಂದು ವೆಹಿಕಲಲ್ಲಿ ಇವತ್ತು ಬೆನ್ನಿಟ್ಟು ಬಂದು ಈ ರೀತಿ ಕೃತ್ಯ ಮಾಡಬೇಕಾದ್ರೆ ಇದು ಪೂರ್ವಯೋಜಿತ ಒಂದು ಕೃತ್ಯ ಅಂತ ನಾನು ಎನಿಸ್ತೇನೆ. ಖಂಡಿತವಾಗಿಯೂ ಇದೇ ರೀತಿ ಮುಂದುವರೆದ್ರೆ ಇಂದು ಸಮಾಜ ಖಂಡಿತವಾಗಿಯೂ ಅದನ್ನು ಇವತ್ತು 6 ಜನ ಇದ್ದಂಥ ಸಂದರ್ಭದಲ್ಲೂ ಏಕಾಏಕಿ ಒಂದು ಸಿನಿಮಾ ಮಾದರಿಯ ರೀತಿಯಲ್ಲಿ ಒಂದು ಅಟ್ಟಹಾಸವನ್ನು ಮೆರೆದಿರ್ತಕ್ಕಂಥ ಘಟನೆಯನ್ನು ಇವತ್ತು ನಾವು ಕಂಡಿದ್ದೇವೆ. ಇದನ್ನು ಖಂಡಿತವಾಗಿ ನಾವು ಖಂಡಿಸ್ತೇವೆ. ಏನು ಒಬ್ಬ ಕಾರ್ಯಕರ್ತನನ್ನು ಇವತ್ತು ವಿನಾಕಾರಣ ಹತ್ಯೆ ಮಾಡಿರ್ತಕ್ಕಂಥದ್ದನ್ನು ಖಂಡಿತ ಹಿಂದೂ ಸಮಾಜ ಇದನ್ನು ಸಹಿಸಿಕೊಂಡು ಕೂತ್ಕೊಳ್ಳೋದಿಲ್ಲ. ಇದನ್ನು ಮುಂದಿನ ದಿನಗಳಲ್ಲಿ ಹಿಂದೂ ಸಮಾಜ ಇದಕ್ಕೆ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಏನು ಕಾಂಗ್ರೆಸ್ ಸರ್ಕಾರ ಇದೆ, ಏನು ಪೊಲೀಸ್ ಇಲಾಖೆ ಇದೆ, ಈ ರೀತಿ ಹಿಂದೂ ಕಾರ್ಯಕರ್ತರಿಗೆ ಬೆದರಿಕೆ ಇದೆ, ಹಿಂದೂ ಕಾರ್ಯಕರ್ತರ ಹತ್ಯೆ ಬಗ್ಗೆ ಸೂಚನೆ ಇದೆ ಎನ್ನುವಂಥದ್ದನ್ನು ತಿಳ್ಕೊಳ್ಳೋದಷ್ಟು ಕಾನೂನು ಸುವ್ಯವಸ್ಥೆ ಈ ರಾಜ್ಯದಲ್ಲಿ ಹದಗೆಟ್ಟಿದೆ ಎನ್ನುವಂಥದ್ದು ಈ ಪ್ರಕರಣದ ಮೂಲಕ ಇವತ್ತು ನಮಗೆ ಗಮನಕ್ಕೆ ಬಂದಿರತಕ್ಕಂಥದ್ದು. ಇವತ್ತು 6 ಜನ ಇದ್ದಂಥ ಸಂದರ್ಭದಲ್ಲೂ ಸುಹಾಸ್ ಶೆಟ್ಟಿ ಕೊಲೆಗೆ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಕಿಡಿಕಾರಿದ್ದಾರೆ. ಅವರನ್ನ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಮಾತನಾಡಿಸಿದ್ದಾರೆ, ನೋಡೋಣ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯ ಹತ್ಯೆಯಾಗಿದೆ. ಈಗಾಗಲೇ ಆಸ್ಪತ್ರೆಗೆ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷರು, ಮಾಜಿ ಸಂಸದರಾದಂತಹ ನಳಿನ್ ಕುಮಾರ್ ಕಟೀಲ್ ಅವರು ಬಂದಿದ್ದಾರೆ. ಸರ್, ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಿರೋ ಆರೋಪವನ್ನು ಮಾಡ್ತಾ ಇದ್ದೀರಿ. ಈಗ ಮತ್ತೊಬ್ಬ ಹಿಂದೂ ಕಾರ್ಯಕರ್ತನ ಹತ್ಯೆಯಾಗಿದೆ, ಏನು ಹೇಳ್ತೀರಿ? ನೋಡಿ, ಇವತ್ತಿನ ಘಟನೆಯನ್ನು ನೋಡಿದಾಗ ಇದೊಂದು ಪೂರ್ವ ಯೋಜಿತ. ಯಾರ್ಯಾರು ಹಿಂದೂ ಸಮಾಜದ ಕಾರ್ಯ ಮಾಡ್ತಾರೆ, ಯಾವ ಕಾರ್ಯಕರ್ತ ಇದ್ದಾರೆ, ಯುವ ಕಾರ್ಯಕರ್ತರು, ಅವರನ್ನು ಹುಡುಕಿ ಹೊಡೆತಕ್ಕಂಥ ಕೆಲಸ ಕಾರ್ಯಗಳು ನಡೀತಾ ಇದೆ. ಇದೊಂದು ಪೂರ್ಣವಾಗಿರ್ತಕ್ಕಂಥ ಟಾರ್ಗೆಟ್ ಮಾಡಿರುವಂಥದ್ದು ನಮಗೆ ಸ್ಪಷ್ಟ ಆಗುತ್ತೆ. ಒಬ್ಬನೇ ಇರಲಿಲ್ಲ, 6 ಜನ ಇದ್ದರು. ಅವರು ಬಂದವರು 3 ಗಾಡಿಗಳಲ್ಲಿ ಬಂದಿದ್ದಾರೆ.
ಹೇಳಿದ್ರೆ ಇದನ್ನು ಒಂದು ಪೂರ್ವ ಯೋಜಿತವಾಗಿ ಮಾಡಲೇಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಮಾಡಿದ್ದಾರೆ. ಹಿಂದೂ ಕಾರ್ಯಕರ್ತ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದಾರೆ. ನಡು ರಸ್ತೆಯಲ್ಲಿ ಎಲ್ಲರ ಜನರೆದುರು ಈ ರೀತಿಯಾಗಿ ಬರ್ಬರ ಹತ್ಯೆ ಆಗಿರೋದು, ಇದಕ್ಕೆ ಅವರಿಗೆ ಟ್ರೈನಿಂಗ್ ಆಗಿರ್ಬೋದೇನೋ ಸಂಶಯ ಕೂಡ ಇದೆ. ಏನು ಹೇಳ್ತೀರಿ? ಖಂಡಿತವಾಗಿ ನೋಡಿ, ದೇಶದಲ್ಲಿ NIA ಇದಾದ್ಮೇಲೆ PFI ನಿಷೇಧ ಆದಮೇಲೆ ಒಂದು ಸ್ವಲ್ಪ ಕಂಟ್ರೋಲ್ ಇತ್ತು. ಆದರೆ ಈ ರಾಜ್ಯದಲ್ಲಿ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ರೀತಿಯ ಘಟನೆಗಳು ನಡೆದಾಗ ಯಾವುದೇ ತನಿಖೆಗಳನ್ನು ಮಾಡದೆ ಬಿಟ್ಟಿರೋದ್ರಿಂದ ಇವತ್ತು ಇಂತಹ ಭಯೋತ್ಪಾದಕ ಶಕ್ತಿಗಳಿಗೆ ಹೆಚ್ಚು ಧೈರ್ಯ ಬಂದಿದೆ. ಹಾಗಾಗಿ ಈ ವೋಟ್ ಬ್ಯಾಂಕಿಗೋಸ್ಕರ ಮಾಡಿರ್ತಕ್ಕಂಥ ರಾಜಕಾರಣದ ಷಡ್ಯಂತರದಿಂದ ಇವತ್ತು ಇಂತಹ ಯಾವುದು ಕೃತ್ಯಗಳು ಜಾಸ್ತಿ ಆಗ್ತಿದೆ. ಮತ್ತು ಸಾರ್ವಜನಿಕವಾಗಿ ನೀವು ಕಾಶ್ಮೀರ ನಡೆದಿದ್ರೆ ಅದೇ ನಡೆದಿದೆ. ಇಲ್ಲಿ ಈ ಸಾರ್ವಜನಿಕರು ಇರತಕ್ಕಂಥ ಪ್ರದೇಶ, ವಸತಿ ಇರತಕ್ಕಂಥ ಪ್ರದೇಶ, ಆ ಪ್ರದೇಶದಲ್ಲಿ ಹಾಕಿದ್ದಾರೆ ಹೇಳಿದರೆ ಯಾವ ರೀತಿಯ ಧೈರ್ಯ ಬಂದಿರಬೇಕು ಅವರಿಗೆ? ಹೇಳಿದ್ರೆ ಇದನ್ನು ಟಾರ್ಗೆಟ್ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಗೃಹ ಇಲಾಖೆ ವೈಫಲ್ಯಗಳು ಅವ್ರಿಗೆ ಗೊತ್ತಿದೆ. ಆ ಕಾರಣಕ್ಕೋಸ್ಕರ ಇದಾಗಿದೆ. ಹಾಗಾಗಿ ಸರ್ಕಾರದ ವೈಫಲ್ಯ ಇಲ್ಲಿ ಎತ್ತಿ ತೋರಿಸಿ. ಈಗ ಸುಹಾಸ್ ಅವರು ಹಿಂದುತ್ವ ಪರ ಕೆಲಸವನ್ನು ಮಾಡಿದವರು, ಅವರ ಫ್ಯಾಮಿಲಿ ಕೂಡ ಬಹಳಷ್ಟು ಬಡತನದ ಫ್ಯಾಮಿಲಿ, ಅವರಿಗೆ ಪರಿಹಾರ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಏನಾದರೂ ಒತ್ತಡ ಮಾಡ್ತಾ ಇರಿ? ನೋಡಿ, ನಮ್ಮ ಸರ್ಕಾರ ರಾಜ್ಯದಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಅದನ್ನು ಒಂದು ಯೋಜನೆ ಮಾಡಿದ್ವಿ. 25 ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳುವಂಥ ಅಂತ ಆಗ್ರಹವನ್ನು ಮಾಡ್ತೇನೆ. ಪರಿಹಾರವನ್ನು ಅವ್ರ ಮನೆಗಳಿಗೆ ಕೊಡಬೇಕು. ಎಸ್, ಥ್ಯಾಂಕ್ ಯು. ಇದು ದಕ್ಷಿಣ ಕನ್ನಡ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ಮಾತು. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.